ಹಾಯ್ ಮೇಡಮ್, ನಮಸ್ತೆ. ನಮಸ್ತೆ. ಇವತ್ತು ನೀವು ಸ್ಕ್ಯಾಲ್ಪ್ಗೆ ಪ್ರೋಟೀನ್ ಟ್ರೀಟ್ಮೆಂಟ್ ಪ್ರೋಟೀನ್ ಹಾಕ್ಸಿದ್ರಿ, ಹಾಗೆ ಮತ್ತು ಕೊರಿಯನ್ ಫೇಶಿಯಲ್ ಮಾಡಿಸಿದ್ರಿ, ಮತ್ತು ಪೆಡಿಕ್ಯೂರು ಕೂಡ ಮಾಡಿಸಿದ್ರಿ. ಇಷ್ಟೆಲ್ಲ ಸರ್ವಿಸ್ ಮಾಡಿಸಿದ್ರಿ. ನೀವು ಬಂದಿರೋದು ಎಲ್ಲಿಂದ ಮೇಡಮ್? ನಾನು ಯಲಹಂಕದಿಂದ ಬಂದಿದ್ದೀನಿ. ಓಕೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬರು ಇನ್ಸ್ಟಾದಲ್ಲಿ ಈ ಥರ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ಶೇರ್ ಮಾಡಿದ್ರು. ಓಕೆ. ಸೊ ನಾನು ಟ್ರೈ ಮಾಡೋಣ ಅಂತ ಬಂದೆ. ನನಗೆ ತುಂಬ ಸಿವಿಯರ್ ಹೇರ್ ಫಾಲ್ ಆಗ್ತಾಯಿತ್ತು ಆ್ಯಂಡ್ ವಾಲ್ಯೂಮ್ ಕಡಿಮೆ ಆಗಿ ಹೇರೆಲ್ಲ ತಿನ್ನಾಗಿ ವಾಲ್ಯೂಮ್ ಕಮ್ಮಿ ಆಗಿತ್ತು. ಸೊ ನಾನು ಇದುವರೆಗೂ ಏನು ಟ್ರೀಟ್ಮೆಂಟ್ ತೊಗೊಂಡಿರಲಿಲ್ಲ. ಐ ಜಸ್ಟ್ ಯೂಸಿಂಗ್ ದ ಬಯೋಟಿನ್ ಟ್ಯಾಬ್ಲೆಟ್. ಅದು ಯೂಸ್ ಮಾಡಿದಾಗ ಸ್ವಲ್ಪ ಎಕ್ಸೆಸ್ ಆಫ್ ಹೀಟ್ ಆಗಿ ನನಗೆ ತುಂಬಾ ಸ್ವಲ್ಪ ತೊಂದರೆ ಆಗ್ತಾಯಿತ್ತು. ಆ್ಯಂಡ್ ಇಲ್ಲಿ ನಾನು ಟ್ರೀಟ್ಮೆಂಟಿಗೆ ಬಂದಮೇಲೆ ಎಲ್ಲದ್ರ ಬಗ್ಗೆ ನೀವು ಅಡ್ವೈಸ್ ಮಾಡಿದ್ರಿ, ಯಾಕೆ ಹೀಗೆಲ್ಲ ಆಗ್ತಾಯಿದೆ, ಆ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಏನು ಎಫೆಕ್ಟ್ ಆಗ್ತಾಯಿದೆ, ಆಮೇಲೆ ವಾಟರ್ ಕನ್ಸಂಪ್ಷನ್ ಜಾಸ್ತಿ ಆಗಬೇಕು, ಫ್ರೂಟ್ಸ್ ಎಲ್ಲ ಚೆನ್ನಾಗಿ ತಿನ್ನಬೇಕು, ಅದು ರೆಗ್ಯುಲರಾಗಿ ಏನು ಯೂಸ್ ಮಾಡ್ತೀರಿ ಅದಕ್ಕಿಂತ ಹೆಚ್ಚಾಗಿ ಯೂಸ್ ಮಾಡಬೇಕು ಅಂತ ನೀವು ಅಡ್ವೈಸ್ ಮಾಡಿದ್ರಿ. ಅಟ್ ದ ಸೇಮ್ ಟೈಮ್ ಮತ್ತು ಈ ಟ್ರೀಟ್ಮೆಂಟ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಕೂಡ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ ನನಗೆ. ಮತ್ತು ಹೇರ್ ಗ್ರೋತ್ ಮತ್ತು ಏನು ನಮ್ಮ ಸ್ಕ್ಯಾಲ್ಪ್ ಎಲ್ಲ ಕ್ಲೋಸ್ ಆಗಿರುತ್ತೆ ಅದನ್ನು ಓಪನ್ ಆಗಿ ಮತ್ತು ನ್ಯೂ ಹೇರ್ ಗ್ರೋತ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ಕೊಟ್ರಿ. ಆ್ಯಂಡ್ ನನಗೆ ಇದು ತಿನ್ನಾಗಿರೋ ಹೇರೆಲ್ಲ ಪ್ರೋಟೀನ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಅದು ನಾರ್ಮಲ್ ಆಗಿ ತಿಕ್ಕಾಗುತ್ತೆ ಮತ್ತು ಹೆಲ್ದಿ ಆಗಿರುತ್ತೆ. ಮೋರೆವರ್ ಇದು ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಆ್ಯಂಡ್ ಆಲ್ಸೋ ತುಂಬ ಹೆಲ್ದಿ ಹೇರ್ ಗ್ರೋತ್ ಆಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ನೀವೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಿ ಫಸ್ಟ್ಲಿ. ಅದಾದಮೇಲೆ ನೀವು ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಐ ಫೆಲ್ಟ್ ವೆರಿ ರಿಲ್ಯಾಕ್ಸ್ಡ್. ಅದ್ರ ಜೊತೆಯಲ್ಲಿ ಮಸಾಜ್ ಕೂಡ ತುಂಬ ನನಗೆ ಚೆನ್ನಾಗಿ ಅನ್ನಿಸ್ತು. ಫೈನಲಿ ನೀವು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ನನಗೆ ಹೇರ್ ಬ್ಲೋ ಮಾಡಿದ್ರಿ. ಅದಾದಮೇಲೆ ನನಗೆ ಟ್ರೈ ಮಾಡಲಿಕ್ಕೆ ಹೇಳಿದ್ರಿ, ಹಿಂಗೆ ಕೆಳಗಡೆಯಿಂದ ಹೇರ್ನ ಒಂದು ಸರಿ ಹಿಂಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಅಂತ. ಯೂಶ್ವಲಿ ನಾನು ಸ್ನಾನ ಮಾಡಿದಾಗ ಮತ್ತು ಆಯಿಲ್ ಅಪ್ಲೈ ಮಾಡ್ಕೊಂಡಾಗ ತುಂಬ ಹೇರ್ ಫಾಲ್ ಆಗ್ತಾಯಿತ್ತು. ಅದು ರುಟೀನ್ ಡೈಲಿ ಅದು ಆಗ್ತಾಯಿತ್ತು. ಬಟ್ ಇಲ್ಲಿ ನೀವು ಅಷ್ಟೆಲ್ಲ ಮಸಾಜ್ ಮಾಡಿ ಇಷ್ಟೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರು ನನಗೆ ಒಂದು ಹೇರ್ ಕೂಡ ಫಾಲ್ ಆಗಲಿಲ್ಲ. ನನಗೆ ಆಶ್ಚರ್ಯ ಆಗ್ತಾಯಿದೆ, ಇದು ಹೆಂಗೆ ಸಾಧ್ಯ ಅಂತ ಅನಿಸ್ತಾ ಇದೆ. ಇವಾಗ ನಿಮಗೆ ಖುಷಿ ಆಯ್ತಾ? ಒಂದು ಸ್ಕ್ಯಾಲ್ಪ್ ಟ್ರೀಟ್ಮೆಂಟ್ ಪ್ರತಿಯೊಬ್ಬರು ಬಂದು ಮಾಡಿಸ್ಬೋದು, ಏರ್ ಫಾಲ್ ಇರೋರು ಅಲ್ವಾ? ಡೆಫಿನೆಟ್ಲಿ 100% ಅಲ್ಲ 200% ರಿಸಲ್ಟ್ ಇದೆ. ಪ್ಯೂರ್ ಅರ್ಬಲ್. ಎಸ್ ಪ್ಯೂರ್ ಅರ್ಬಲ್. ಮತ್ತು ಇಲ್ಲೇ ಇಮಿಡಿಯೇಟಾಗಿ ನನಗೆ ಗೊತ್ತಾಯಿತು. ಮತ್ತೆ ಹೇರ್ ಫಾಲ್ ಆಗಲಿಲ್ಲ ನನಗೆ. ಕೂಮ್ ಮಾಡಿದ್ರೆ ಏರ್ ನಾನು ಬಿಟ್ಕೊಂಡಾಗ ಈ ಥರ ಕೆಳಗಡೆ ಎಳ್ಕೊಂಡ್ರು ಸಹ ನನಗೆ ಹೇರ್ ಫಾಲ್ ಆಗಲಿಲ್ಲ. ಹಾಗಾಗಿ ಐ ಫೆಲ್ಟ್ ವೆರಿ ಹ್ಯಾಪಿ. ಆ್ಯಂಡ್ ಕೊರಿಯನ್ ಫೇಶಿಯಲ್ ದಿಸ್ ಇಸ್ ಮೈ ಫಸ್ಟ್ ಟೈಮ್. ನಾನು ಫೇಶಿಯಲ್ಗೆಲ್ಲ ಹೋಗ್ತಿರಲಿಲ್ಲ, ಫಸ್ಟ್ ಟೈಮ್. ತುಂಬ ಚೆನ್ನಾಗಿ ಮಸಾಜ್ ಕೊಟ್ಟರು ಮತ್ತು ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಐ ಫೆಲ್ಟ್ ರಿಲ್ಯಾಕ್ಸ್ಡ್. ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತು. ಬೇರೆಯವ್ರಿಗೂ ರೆಕಮೆಂಡ್ ಮಾಡ್ಬೋದಾ? ಎಸ್ಪೆಷಲಿ ನಮ್ಮ ಇಂಟೆನ್ಷನ್ ಇಷ್ಟೇ, ಎಲ್ಲ ಕಡೆನೂ ಸ್ಪಾ ಮಾಡಿಸ್ತಾರೆ, ಏರ್ ಸ್ಪಾ ಮಾಡಿಸ್ತಾರೆ, ನಮ್ಮಲ್ಲೂ ಬಿಫೋರ್ ಮಾಡಿಸ್ತಾ ಇದ್ರು. ನಾನು ಈ ಒಂದು ಇದನ್ನು ಟ್ರೀಟ್ಮೆಂಟ್ನ ಇಲ್ಲಿ ನಾನು ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಅರ್ಬಲ್ ಅನ್ನೋದು ಯಾವುದೇ ರೀತಿಯಾದಂಥ ಒಂದು ಸೈಡ್ ಎಫೆಕ್ಟ್ ಇರೋದಿಲ್ಲ ಮತ್ತು ಎಲ್ಲರಿಗೂ ತುಂಬ ಅವಶ್ಯಕತೆ ಇರುತ್ತೆ. ಅದನ್ನು ಒಂದು ಒಳ್ಳೆ ವೇಯಲ್ಲಿ ನಾವು ತೊಗೊಂಡೋಗ್ಬೇಕು ಅನ್ನೋ ಒಂದು ಒಳ್ಳೆ ಇಂಟೆನ್ಷನ್ ಅಷ್ಟೇ ಮೇಡಮ್ ನಮ್ಮದು. ಇವತ್ತು ನಿಮಗೆ ಕಂಪ್ಲೀಟ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಯಲಹಂಕದಿಂದ ಪಾಪ ಬಂದಿದ್ದೀರಾ, ನಿಮಗೆ ತುಂಬ ಖುಷಿ ಆಯಿತಾ? ತುಂಬ ಖುಷಿಯಾಗಿದೆ. ಮತ್ತು ನಾವು ರೊಟೀನ್ ಏನೆಲ್ಲ ನಾವು ನಮ್ಮ ಹೆಲ್ತಿಗೆ ಮತ್ತು ನಮ್ಮ ದೇಹಕ್ಕೆಲ್ಲ ಏನೆಲ್ಲ ನಾವು ಪೌಷ್ಟಿಕಾಂಶಗಳನ್ನ ಕೊಡಬೇಕು ಮತ್ತು ಅದಕ್ಕೂ ಸಮಯ ಕೊಡಬೇಕು, ಡೆಫಿನೆಟ್ಲಿ ಅದನ್ನೆಲ್ಲ ನೀವು ಹೇಳಿದ್ರಿ. ಇದು ಅಬ್ವಿಯಸ್ಲಿ ಎಲ್ಲರೂ ಗೊತ್ತಿದ್ರು ಸಹ ಫಾಲೋಅಪ್ ಮಾಡೋದಿಲ್ಲ. ಬಟ್ ಈ ಥರ ಸಮಸ್ಯೆಗಳಾದಾಗ ಆ ಸೀರಿಯಸ್ನೆಸ್ ಬರುತ್ತೆ. ಆ ಸೀರಿಯಸ್ನೆಸ್ನ ಫಾಲೋಅಪ್ ಕೂಡ ಕರೆಕ್ಟಾಗಿ ನಾವು ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ಚೆನ್ನಾಗಿ ನೀವು ಮಾಹಿತಿ ಕೊಡ್ರಿ. ಆಮೇಲೆ ನಾವು ರೊಟೀನಾಗಿ ಏನು ಮಾಡಬೇಕು, ನೀವು ಸಿರಮ್ ಕೊಡ್ತೀನಿ ಅಂತ ಹೇಳಿದಿರಿ, ಶಾಂಪೂ ಮತ್ತು ಆಯಿಲ್ ಎಲ್ಲ ಕೊಡ್ತೀನಿ ಅಂತ ಹೇಳಿದಿರಿ. ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಕೂಡ ಫರ್ದರ್ ಯಾವುದೂ ಈ ರೀತಿ ಸಮಸ್ಯೆಗಳಾಗ್ದಂಗೆ ಹೆಲ್ದಿ ಹೇರ್ ಇರುತ್ತೆ. ಬರೀ ಹೇರ್ ಮಾತ್ರ ಅಲ್ಲ, ನನಗೆ ನೀವು ಹೇಳಿದ್ರಿ, ಬರೀ ಹೇರ್ ಮಾತ್ರ ಅಲ್ಲ, ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಹರ್ಬಲ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಅನ್ನೋ ಮಾಹಿತಿ. ಖಂಡಿತವಾಗ್ಲೂ. ಏನಕ್ಕೆ ಅಂದರೆ ನಾವಿವಾಗ ಒಂದು ನೋಡಿ ಚಿಕ್ಕದಾಗಿ ಒಂದು ಮಾಹಿತಿ ಕೊಡ್ತೀನಿ. ಹಿಂದಿನ ಕಾಲದಲ್ಲಿ ಮಕ್ಕಳು ಸ್ನಾನ ಮಾಡಿದಾಗ ನಾವು ರಾಗಿ ಹಸಿಟ್ಟು ಹಾಕ್ತಾ ಇದ್ರು ಇಲ್ಲಿ ನತ್ತಿಗೆ, ಮಕ್ಕಳು ಆರಾಮಾಗಿರ್ಲಿ, ಯಾವುದು ನೆಗಡೆ ಹಾಕಬಾರ್ದು ಅಂತ. ಮತ್ತೆ ಕೋಲ್ಡನ್ನ ಆದಾಗ ಅರಿಶಿನ ಹಾಕ್ತಾ ಇದ್ರು. ಅದು ಏನಾಗ್ತಾ ಇತ್ತು, ಇಡೀ ಬಾಡಿನ ವಾರ್ಮ್ ಮಾಡಿ ನೀಟಾಗಿ ಇಟ್ಕೊಳ್ತಾ ಇತ್ತು ಬಾಡಿ, ಹೌದಲ್ವಾ? ನಾವಿವಾಗ ಸ್ಕ್ಯಾಲ್ಪ್ಗೆ ಒಂದು ಕಲರಿಂಗು ಕೂಡ ಅದಕ್ಕೆ ಹರ್ಬಲ್ ಯೂಸ್ ಮಾಡಿ ಅಂತ ಹೇಳ್ತೀವಿ. ಕಲರ್ ಹಾಕಿ ಹಾಕಿ ಎಷ್ಟೊಂದು ಜನಕ್ಕೆ ಮೆಲಸ್ಮಾ ಬರ್ತಾ ಇದೆ, ಸ್ಕಿನ್ ಡಿಹೈಡ್ರೇಟ್ ಆಗ್ತಾಯಿದೆ, ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಅದಕ್ಕೆ ನಾವು ಏನು ಹೇರಿಗೆ ಕೊಡ್ತೀವೋ, ಸ್ಕ್ಯಾಲ್ಪಿಗೆ ಕೊಡ್ತೀವೋ, ಇಡೀ ಬಾಡಿ ಅಬ್ಸರ್ವ್ ಆಗಿ ಕಂಪ್ಲೀಟ್ಲಿ ಹೆಲ್ದಿಯಾಗಿರ್ತೀವಿ ಅನ್ನೋ ಒಂದು ಒಳ್ಳೆ ಇಂಟೆನ್ಷನ್ ಮ್ಯಾಮ್ ನಮ್ಮದು. ಇದು ಚೆನ್ನಾಗಿ ಖುಷಿ ಆಯ್ತಾ ನಿಮಗೆ? ತುಂಬ ಖುಷಿ ಆಯಿತು. ಆಮೇಲೆ ನಾವು ದೇಹಕ್ಕೆ ತಗೊಳ್ಳೋ ಇಂಟೇಕು
ಡೈರೆಕ್ಟ್ಲಿ ನಮ್ಮ ಈ ನೆತ್ತಿಗೆ ನಮ್ಮ ತಲೆಯಲ್ಲಿರ್ತಕ್ಕಂಥ ನೆತ್ತಿಗೆ ಅದು ಟ್ರೀಟ್ ಮಾಡುತ್ತೆ ಅನ್ನೋ ಮಾತನ್ನು ನೀವು ಹೇಳಿದ್ರಿ. ಅದರಿಂದ ನಮಗೆ ಹೇರ್ಗೆ ಗ್ರೋತ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಎರಡೂ ಅದರಲ್ಲೇ ಕಾಣ್ತದೆ ಅಂತ ಕೂಡ ನೀವು ನನಗೆ ಡೀಟೇಲ್ ಆಗಿ ಹೇಳಿದ್ರಿ. ಇದೆಲ್ಲ ಸೈನ್ಸ್ ಆ್ಯಕ್ಚುಲಿ. ಹೌದು, ಇದು ನಮ್ಗೆ ಗೊತ್ತಿದೆ. ನಾವು ರಿಸರ್ಚ್ ಮಾಡ್ತಾ ಈಗ ಮೊನ್ನೆ ತಮಿಳ್ನಾಡು ಮತ್ತು ಕೇರಳಗೆ ಹೋಗಿದ್ವಿ. ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಹರ್ಬಲ್ ತೊಗೊಬರ್ಬೇಕಾದ್ರೆ ಅವ್ರು ಕೇಳ್ತಾ ಇದ್ರು, ಮಿಲ್ ಮಾಡಿಸ್ಬೇಕಾದ್ರೆ ಎಸ್ಪೆಷಲಿ ಒಬ್ಬರು ಕೇಳಿದ್ರು, ಇಷ್ಟು ಘಮ ಅಂತ ಇದೆಯಲ್ಲ ಏನೇನು ತೊಗೊಂಬಂದಿದ್ದೀರಾ ಅಂತ ಕೇಳಿದ್ರು. ನಮ್ಮ ರಿಸರ್ಚ್ ಎಲ್ಲಿ ತನಕ ಹೋಗಿದೆ ಅಂದರೆ, ನಾನು ಬಿಫೋರು ಸನ್ಸಿಲ್ಕು ಇವೆಲ್ಲನೂ ಯೂಸ್ ಮಾಡ್ತಾ ಇದ್ವಲ್ಲ, ಅವಾಗ ಗೊತ್ತಾಗ್ತಾ ಇರಲಿಲ್ಲ ಚಿಕ್ಕ ಮಕ್ಕಳಲ್ಲಿ. ಇವಾಗ ಅದು ಅಯ್ಯೋ ಇಷ್ಟು ಕೆಮಿಕಲ್ ಇರೋದು ಇಷ್ಟು ಈಗಲೂ ಜನ ಪಾಪ ಯೂಸ್ ಮಾಡ್ತಿದ್ದಾರೆ. ಇಲ್ಲ, ವೈಲ್ ನೀವು ಅಪ್ಲೈ ಮಾಡುವಾಗ ನನ್ನ ಸೆನ್ಸ್ ಆಯಿತು. ನಾವು ಯೂಶಲಿ ಇದು ಕೆಮಿಕಲ್ ಪರ್ಫ್ಯೂಮ್ಸ್ ಇದೆಲ್ಲ ನಾನು ಯೂಸ್ ಮಾಡೋದಿಲ್ಲ. ಬಟ್ ಐ ಕ್ಯಾನ್ ಸ್ಮೆಲ್ ನನಗೆ ಗೊತ್ತಾಗುತ್ತೆ ಏನು ಅಂತ. ಬಟ್ ನೀವು ನನ್ನ ಹೇರ್ ಟ್ರೀಟ್ಮೆಂಟ್ ಮಾಡುವಾಗ ಒಂದು ರೀತಿಯಾದ ಹರ್ಬಲ್ ಪ್ರಾಡಕ್ಟ್ಸ್ ಲೈಕ್ ರೋಸ್ ಪೆಟಲ್ಸ್ ಇರ್ಬೋದು, ಈ ರೀತಿ ಅದೆಲ್ಲ ಸ್ಮೆಲ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದು ಹರ್ಬಲ್ ಲೈಕ್ ಮಾಡೋರ್ಗೆ ಗೊತ್ತಿರುತ್ತೆ ಅದ್ರದ್ದು ಏನು ಕ್ವಾಲಿಟಿ ಅಂತ. ನನಗೆ ತುಂಬಾ ಒಂಥರ ಆಹ್ಲಾದ ಕೊಡ್ತಾ ಇತ್ತು, ತುಂಬಾ ಖುಷಿ ಆಗ್ತಾ ಇತ್ತು ನೀವು ಅಪ್ಲೈ ಮಾಡುವಾಗ. ಸೊ ನಥಿಂಗ್ ಟು ವರಿ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ನನಗೆ ಒಂಥರ ಭರವಸೆ ಬಂತು, ಖುಷಿ ಆಯಿತು. ಬೇರೆಯವ್ರಿಗೆ ಅದು ಹೇಳ್ತೀರಾ, ಯಾವುದೇ ರೀತಿಯಾದಂಥ ಒಂದು ಸೈಡ್ ಎಫೆಕ್ಟ್ ನಮ್ಮ ಒಂದು ಹರ್ಬಲ್ ಪ್ರಾಡಕ್ಟಲ್ಲಿ ಇಲ್ಲ? ಖಂಡಿತವಾಗ್ಲೂ ಆ್ಯಸ್ ಆಫ್ ನಾವು ನನಗೆ ನೀವೇನು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀರಿ ಮತ್ತು ನನಗೆ ಟ್ರೀಟ್ ಮಾಡಿದ್ದೀರಿ, ಇದುವರೆಗೂ ನನಗೆ ಯಾವುದೇ ಇರಿಟೇಷನ್ ಆಗಿರ್ಬೋದು ಮತ್ತು ಒಂಥರ ಆಡ್ ಆಗಿದೆ ಅಂತ ಅನಿಸಿದ್ರೆ ಏನೂ ಆಗಿಲ್ಲ. ಹಾಗಾಗಿ ನಾನಂತೂ ಭರವಸೆ ಮಾಡ್ತೀನಿ, ಖಂಡಿತವಾಗ್ಲೂ ಇದನ್ನು 100% ನಾವೆಲ್ಲ ಒಪ್ಪಿ ಇದನ್ನು ಫಾಲೋ ಅಪ್ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಒಂದು ಸರಿ 2 ಸರಿ ಯಾವುದನ್ನೇ ಆದ್ರೂ ಒಂದೇ ಸಲಕ್ಕೆ ನಾವು ಎಲ್ಲ ಸರಿ ಹೋಗ್ಬಿಡುತ್ತೆ ಅನ್ಕೊಳ್ಳೋ ತಪ್ಪು. ಯಾಕಂದರೆ ಮನುಷ್ಯನ ಗ್ರೋತ್ ಆಗೋದು ಕಾಲಕ್ರಮೇಣ, ಅದು ಸ್ಟೆಪ್ ಬೈ ಸ್ಟೆಪ್. ಹಾಗಾಗಿ ನಮ್ಗೆ ಆಗಿರೋ ಸಮಸ್ಯೆ ಬಗೆಹರಿಸ್ಕೋಬೇಕಂದ್ರೆ ಇಟ್ ಟೇಕ್ಸ್ ಟೈಮ್. ಸೊ ಹಂಗಾಗಿ ನಾವು ಅದನ್ನು ಫಾಲೋ ಅಪ್ ಮಾಡಬೇಕು. 1, 2, 3 ಸಿಟ್ಟಿಂಗ್ಸ್ ನಾವು ಮಾಡಿದಾಗ ಅಲ್ಟಿಮೇಟ್ಲಿ 100% ರಿಸಲ್ಟ್ ಬರಬಹುದು ಅನ್ನೋ ಒಂದು ವಿಶ್ವಾಸ ನನಗಿದೆ. ಖಂಡಿತ ಇದೆ. ಖಂಡಿತವಾಗ್ಲೂ ನಿಮ್ಗೆ ವಿಶ್ವಾಸ ಬಂದಿದೆ. ಏನಕ್ಕೆ ಅಂದರೆ ತುಂಬ ದೂರದಿಂದ ಎಲ್ಲ ಬಂದು ಸ್ಕ್ಯಾಲ್ಪ್ ಪ್ರೋಟೀನ್ ಹಾಕಿಸ್ಕೊಂಡು ಹೋಗ್ತಾರೆ. ಕನಕಪುರ, ತುಮಕೂರು, ಮಂಡ್ಯ ಎಲ್ಲ ಕಡೆ ಬಂದಿದ್ದಾರೆ. ಬಟ್ ನಾನು ಇಷ್ಟು ಜನ ಬಂದು ಎಲ್ಲರೂ ತೊಗೊಂಡೋಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನಮ್ಗೆ ಅವಾಗ ಆಗೋ ಸಂತೋಷನೇ ಬೇರೆ. ನಾವು ಅರ್ಬ್ಸು ಒಂದು ರೆಡಿ ಮಾಡಬೇಕಾದ್ರೆ ತುಂಬ ಎಫೆಕ್ಟಿವ್ ಇರುತ್ತೆ ಅದರಿಂದ. ಬಟ್ ಅದು ಕ್ಲೈಂಟ್ ರಿವ್ಯೂಸ್ ಹೇಳಿದಾಗ ಆಗೋ ಸಂತೋಷನೇ ಬೇರೆ. ಅದೊಂದು ಅಧ್ಯಯನ ಮಾಡಬೇಕು, ರಿಸರ್ಚ್ ಮಾಡಿನೇ ನಾವು ಮಾಡಬೇಕಾಗತ್ತೆ. ಯಾಕಂದ್ರೆ ಒಬ್ಬ ಹ್ಯೂಮನ್ ಬಾಡಿ ಮೇಲೆ ನಾವೇನಾದ್ರೂ ಪ್ರಯೋಗ ಮಾಡ್ತೀವಿ ಅಂದ್ರೆ ಬಿಫೋರ್ ದಟ್ ಸಾಕಷ್ಟು ರಿಸರ್ಚ್ ಮಾಡಬೇಕಾಗುತ್ತೆ. ಸೊ ನಿಮ್ದು ಶ್ರಮ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಸೊ ಆಮೇಲೆ ನಿಮ್ ಖುಷಿನೂ, ನಿಮ್ ಕೆಲಸದಲ್ಲಿ ನಿಮಗೆ ಖುಷಿನೂ ಇದೆ, ತೃಪ್ತಿನೂ ಇದೆ. ಆ ರೀತಿ ಸೇವೆ ಮಾಡೋ ಮನೋಭಾವನೆ ಇಟ್ಕೊಂಡು, ಯಾಕೆಂದ್ರೆ ಇದೊಂದು ಅವಕಾಶ ನಮಗೆ ಜನಗಳಿಗೆ ಒಳ್ಳೇದು ಮಾಡೋ ಒಂದು ಭಾಗ್ಯ ದೇವ್ರು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸಿ ಇದನ್ನೆಲ್ಲ ನಾನು ವೆರಿ ಬೆಸ್ಟ್, ನಿಮ್ಗೆ ಒಳ್ಳೇದಾಗಿ. ಥ್ಯಾಂಕ್ ಯು ಸೊ ಮಚ್. ಅದಕ್ಕೋಸ್ಕರ ಇದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ಇಷ್ಟು ರಿವ್ಯೂ ಹೇಳಿದ್ರೆ ನಿಮಗೆ ಗುಡ್ ರಿಸಲ್ಟ್ ಬಂದಿರೋದಕ್ಕೆ ನಮ್ಗೆ ಇನ್ನೂ ಖುಷಿಯಾಗಿದೆ. ಥ್ಯಾಂಕ್ ಯು.